ಅವಾಗ ಗೋರ್ಮೆಂಟ್ ಯಾರು ನಡ್ಸಕತ್ತಿದ್ರೆ ಅನ್ನೋದು ಗೊತ್ತಿಲ್ಲ. ನಾವು ಯಾವಾಗ 10th ಪಾಸ್ ಆಯ್ಕಟ್ಟ ಸ್ಕೂಲ್ ಲೈಫ್ ಮುಗಿಸಿದ್ವಿ, ಗೋರ್ಮೆಂಟ್ ಒಂದು ಅನೌನ್ಸ್ ಮಾಡ್ತಾ ಟೀಚರ್ಸ್ ಯಾರು ಸ್ಟೂಡೆಂಟ್ಸಿಗೆ ಹೊಡಿಯೋಂಗಿಲ್ಲ. ನಮ್ಮ ಅಕ್ಕನ ಮಗಳು ಸ್ಕೂಲಿಂದ ಒಂದಿನ ಅಳ್ಕೊಂಡ್ ಬಂದ್ಲ, ಕೇಳಿದ್ರ ಟೀಚರ್ ಸ್ಕೋಲ್ಡ್ ಮೀ. ನಾ ಅಂದೆ ಓಹೋ ಬೈದ್ರ ಅಪೀಲಿಂದ ಬಗ್ಗೆ ನೋಡ 4 ಮಾರ್ಕ್ ಕಾಣ್ತಾವ. ಅದು ಬರ್ತ್ ಮಾರ್ಕ್ ಅಲ್ಲ, ನಮ್ಮ ಗಣಿತ ಸರ್ ಉಳ್ಳಾಡ್ಸಿ ಹೊಡೆದಿದ್ರು. ಇವಾಗ ಸ್ಕೂಲ್ಗೆ ಹೋಗೋ ಹುಡುಗರ ತಲೆಗೆಲ್ಲ ಇರೋದು ಒಂದ, ನೀಟಾಗಿ ಸ್ಕೂಲ್ಗೆ ಹೋಗ್ಬೇಕ, ಯೂನಿಫಾರ್ಮ್ ಹಾಕೋಬೇಕ, ಟೀಚರ್ ಕಡೆ ಬೈಸ್ಕೋಬಾರ್ದು, ಹೋಮ್ವರ್ಕ್ ಮಾಡ್ಬೇಕ. ಆದ್ರ ನಮ್ದಂಗಿರ್ಲಿಲ್ಲ. ಸ್ಕೂಲ್ಗೆ ಹೊಂಟಿವಿ ಅಂತಂದ್ರೆ ತಲೆಗೆ ಬರೋದು ಒಂದ, ಬದಿಕೆ ಬಂದ್ರ ಸಾಕು. ಖರೆ ನಾವು ಬಾಳ ಕೆಟ್ಟ ಹೊಡಿತಿದ್ರಿ ನಮ್ ಸರ್ ನಮಗ. ನಾವು ಸ್ಕೂಲ್ ಕೊಂಡ್ರೆ ನಮ್ಮ ಮಮ್ಮಿ ಕಾಲು ಮುಗಿದೋಕಿದ್ವಿ, ಹೋಗ್ ಬರ್ತೀನಮ್ಮ. ಒಂದ್ಸಲ ಸ್ಕೂಲ್ ವಿಸಿಟ್ ಕೊಟ್ಟಾಗ ಯಾರೋ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಅಡ್ಮಿಷನ್ ಮಾಡ್ಸಕ್ ಬಂದಿದ್ರ, ಎಷ್ಟ್ ಚಂದ ಹೇಳಕತ್ತಿದ್ರ. ಹಿ ಈಸ್ ವೆರಿ ಸೆನ್ಸಿಟಿವ್, ವೆರಿ ಎಮೋಷನಲ್, ಪ್ಲೀಸ್ ಡೋಂಟ್ ಸ್ಕೋಲ್ಡ್ ಹಿಮ್, ಟೆಲ್ ಹಿಮ್ ವಿತ್ ಲವ್, ಹಿ ವಿಲ್ ಅಂಡರ್ಸ್ಟ್ಯಾಂಡ್. ನಂಗ ನಮ್ಮಪ್ಪ ಅಡ್ಮಿಷನ್ ಮಾಡ್ಸಕ್ ಬಂದಿದ್ ನೆನಪಾಗ್ಬಿಡ್ತ. ಟೀಚರ್ ಏನ್ ಹೇಳ್ಬೇಕ, ಸ್ವಲ್ಪ ಚಂದಾಗ ಕಲಸ್ರಿ, ತಿಳಿಲಿಲ್ಲ ಅಂದ್ರೆ ಅರ್ಥ ಮಾಡಿಸ್ರಿ, ಅರ್ಥ ಮಾಡ್ಕೋತಾನ. ನಮ್ಮಪ್ಪ ಸೀದಾ ಟೀಚರ್ಗೆ ಅಥಾರಿಟಿ ಕೊಟ್ಬಿಟ್ಟ, ಇವ ನಿಮ್ ಮಗ ಅಂತ ತಿಳ್ಕೊಂಡು ಓದಿರಿ ಈ ಸುಳ ಮಗ್ಗ. ಅಕಸ್ಮಾತ್ ಪೇರೆಂಟ್ಸ್ ಮೀಟಿಂಗ್ ಏನ್ರ ಬಂತು ಅಂದ್ರ ಮುಗೀತ, ನಮ್ಮಪ್ಪ ಮಾಸ್ತರ್ ಆ ಕೊಲ್ಯಾಪ್ ಮಾಡಿ ಹೊಡಿತಿದ್ರ. ನಾವ್ ಸಾಲಿಗೆ ಎದಕ್ ಹೋಗಿದ್ವಿ ಅನ್ನೋದು ಗೊತ್ತಾಕಿದ್ದಿಲ್ಲ, ಓದಿಸ್ಕೊಳಕ್ ಹೋಗಿದ್ವೋ ಸಾಲಿ ಕಲಿಯಕ್ ಹೋಗಿದ್ವಿ ಅಂತಂದ. ದೇವರಾಣಿಗೂ ಹೇಳ್ತೀನಿ, ನಾವು ಕಲ್ತಿದ್ದಕ್ಕಿಂತ ಜಾಸ್ತಿ ಬರೀ ಓದಿಸ್ಕೊಳ್ಳೋದ ಮಾಡಿವಿ. ಮತ್ತೊಂದು ಗಿಚ್ಚಿ ಕಂಟೆಂಟ್ ಜೊತೆ ಬರೋಣಂತ, ಫಾಲೋ ಮಾಡ್ಕೊಂಡ್